श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮದ್ ಸುಮಧ್ವವಿಜಯ ಚತುರ್ಥ ಸರ್ಗದಲ್ಲಿ 23ನೇ ಶ್ಲೋಕ. ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ ತದೈವ ಸನ್ಯಾಸವಿಧಿಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿ ವಾಂ ಅಹಂ ತು ಶುಶ್ರೂಷುಮಕಲ್ಪಯನ್ನಿತಿ. ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ ತದಾ ಏವ ಸನ್ಯಾಸವಿಧಿಃ ಶ್ರುತೌ ಶ್ರುತಃ ನ ಸಂಗಹೀನಃ ಅಪಿ ಪರಿವ್ರಜಾಮಿ ವಾಂ ಅಹಂ ತು ಶುಶ್ರೂಷುಂ ಅಕಲ್ಪಯನ್ ಇತಿ. ಹಾಗೆ ಅಂದರೆ ಹಿಂದೆ ವಾಸುದೇವನಿಗೆ ಅವರ ತಂದೆ ಮಧ್ಯಗೇಹ ಭಟ್ಟರು ಹೇಳ್ತಾರೆ, ನಮ್ಮನ್ನ ವಯಸ್ಸಾದ ಕಾಲದಲ್ಲಿ ನೋಡಿಕೊಳ್ಳುವವರು ಯಾರಿದ್ದಾರೆ? ಮಗನಿಗೆ ತಂದೆ ತಾಯಿಯರ ಮಾತನ್ನ ಕೇಳೋದು, ರಕ್ಷಣೆ ಮಾಡೋದು ಅದು ಶ್ರೇಷ್ಠವಾದ ಧರ್ಮ. ಅದರಿಂದ ನಮ್ಮನ್ನು ಯಾರು ನೋಡ್ಕೊಳ್ಳಾರು, ನೀನು ಸನ್ಯಾಸಿ ಆಗಿಬಿಟ್ರೆ ಹಾಗೆ ಅಂತ ಪ್ರಶ್ನೆ ಮಾಡಿದ್ದು ಮಧ್ಯಗೇಹ ಭಟ್ಟರು. ಅದಕ್ಕೆ ಪ್ರತಿಯಾಗಿ ವಾಸುದೇವ ಉತ್ತರ ಹೇಳ್ತಾರೆ, ಪುರುಷಃ ಯದಾ ವಿರಕ್ತಃ ಪ್ರಜಾಯತೆ, ಯಾವ ಕಾಲದಲ್ಲಿ ಒಂದು ಪುರುಷನಿಗೆ ವಿರಕ್ತ ಅಂದ್ರೆ ವಿಷಯಾಸಕ್ತಿ ರಹಿತ ಅಂತ ಬರೀತಾರೆ. ವಿಷಯಗಳಲ್ಲಿ ಆಸಕ್ತಿನೇ ಇರೋದಿಲ್ಲವೋ ಅಂತ ಅರ್ಥ. ವಿಷಯದಲ್ಲಿ ಆಸಕ್ತಿ ಅಂದರೆ ಏನು? ಯಾವುದೋ ಒಂದು ವಿಷಯ ಅಂದರೆ ಅದು ಇಂದ್ರಿಯಗಳಿಗೆ ಸಬ್ಜೆಕ್ಟ್ ಆಗಿರೋದು. ಉದಾಹರಣೆಗೆ ಕಣ್ಣಿನಲ್ಲಿ ಚಕ್ಷುರಿಂದ್ರಿಯ ಇದೆ, ಅದಕ್ಕೆ ವಿಷಯವಾದದ್ದು ಅಂದರೆ ಯಾವುದು? ರೂಪಗಳು, ಪುಸ್ತಕ, ಮನೆ, ಗೋಡೆ, ಬಣ್ಣಗಳು, ಅದೆಲ್ಲವೂ ಕೂಡ ರೂಪ ವಿಶಿಷ್ಟವಾದದ್ದು. ಅದು ಕಣ್ಣಿಗೆ ವಿಷಯವಾಗಿರುತ್ತದೆ, ಚಕ್ಷುರೇಂದ್ರಿಯಕ್ಕೆ ವಿಷಯ. ಅದೇ ಥರ ಶ್ರೋತ್ರೇಂದ್ರಿಯ ಅಂತ 10 ಇಂದ್ರಿಯಗಳು ಇದೆ, 5 ಜ್ಞಾನೇಂದ್ರಿಯಗಳು. ಅದರಲ್ಲಿ ಆ 5 ಜ್ಞಾನೇಂದ್ರಿಯಗಳಿಗೂ ಕೂಡ 5 ವಿಷಯಗಳು ಇದೆ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಹಾಗೆ ಅಂತ. ಅದರಲ್ಲಿ ಆಸಕ್ತಿ ಇರಬಾರ್ದಂತೆ. ಆಸಕ್ತಿ ಇರಬಾರ್ದು ಅಂದ್ರೆ ಏನರ್ಥ? ಅದನ್ನು ಮುಟ್ಲೇಬಾರ್ದು ಅಂತ ಅರ್ಥ ಇಲ್ಲ. ಅದು ಸಿಕ್ಕಿದ್ರೆ ಆಯ್ತು, ಸಿಕ್ಕಿಲ್ಲ ಅಂದರೂ ಕೂಡ ಒಂದೇ ರೀತಿಯಾಗಿ ಇರಬೇಕು. ಸಿಕ್ಕಿತ್ತು ಅಂತ ಹೇಳಿ ಕುಣಿದಾಡಬಾರ್ದು, ಸಿಕ್ಕಿಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕಬಾರ್ದು. ಎರಡೂ ಮಾಡಬಾರ್ದು ಅಂತಾರೆ. ಅದನ್ನ ಎಷ್ಟು ಬೇಕೋ, ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಇರೋದು. ಅಲಂಬುದ್ಧಿ ಇರಬೇಕು. ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟು ಸಾಕು ಎನ್ನುವ ಒಂದು ಅಲಂಬುದ್ಧಿ, ಸಾಕು ಎನ್ನತಕ್ಕ ಬುದ್ಧಿ, ಇದನ್ನ ವಿರಕ್ತ ಅಂತ ಕರೀತಾರೆ. ವಿರಕ್ತರು ಅಂದ್ರೆ ಈ ರೀತಿಯಾಗಿ ಇರ್ತಾರೆ. ಬೇಕು ಬೇಕು ಬೇಕು, ಹಣ ಎಷ್ಟು ಕೊಟ್ಟರು ನಮಗೆ ನೋಡಿ ಸಾಕು ಅಂತ ಅನಿಸೋದೇ ಇಲ್ಲ. ನೋಡಿ, ಇನ್ನು ಬೇಕು ಹಂಗಿರಬಾರ್ದು ಅಂತ. ಊಟ ನೋಡಿ, ಹೊಟ್ಟೆ ತುಂಬಿದ ಕೂಡಲೇ ಸಾಕು ಅಂತ ಹೇಳ್ಬಿಡ್ತೀವಿ. ಆದರೆ ಮನೆ, ಹಣ ಇತ್ಯಾದಿ ವಿಷಯಗಳಲ್ಲಿ ಬಂಗಾರ, ಬೆಳ್ಳಿ ಎಷ್ಟು ಇದ್ರೂ ಇನ್ನೂ ಬೇಕು ಅಂತ ಅನಿಸ್ತದೆ. ಹಂಗಿರಬಾರ್ದು. ಅದನ್ನ ವಿಷಯದಲ್ಲಿ ಆಸಕ್ತಿ ಅಂತ ಕರೀತಾರೆ. ವಿಷಯದಲ್ಲಿ ಆಸಕ್ತಿ ಇರಬಾರ್ದು. ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಸಂತೋಷವಾಗಿ ಇರಬೇಕು, ಹಾಗೆ ಅಂತ ಅರ್ಥ. ಇದನ್ನ ವಿರಕ್ತ ಅಂತ ಕರೀತಾರೆ. ಪ್ರಜಾಯತೆ, ಯಾವಾಗ ಮನುಷ್ಯನಿಗೆ ಈ ರೀತಿಯಾದ ಒಂದು ವಿರಕ್ತಿ ಉಂಟಾಗುತ್ತದೋ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ, ಆ ಸಂದರ್ಭದಲ್ಲೇ ಅವನು ಸನ್ಯಾಸವನ್ನ ತೆಗೆದುಕೊಳ್ಳಿಕ್ಕೆ ಅರ್ಹನಾಗ್ತಾನೆ. ವಿಷಯದಲ್ಲಿ ಅಲಂಬುದ್ಧಿ ಬಂದ್ಬಿಟ್ರೆ ಅವನಿಗೇನರ್ಥ? ಮಿಕ್ಕಿದ ಯಾವುದು ಪದಾರ್ಥ ಸಿಕ್ಕಿದ್ರೂ ಆಯ್ತು, ಸಿಕ್ಕಿದೇ ಇದ್ರೂ ಆಯ್ತು ಅಂತ ಸುಖವಾಗಿ ಅವನ ಕಾಲ ಕಳೀತಾನೆ. ಅದಕ್ಕೆ ಅದೇ ಅರ್ಹತೆ. ಸನ್ಯಾಸಿ ಆಗಬೇಕು ಅಂದ್ರೆ ಅದೇ ಅರ್ಹತೆ. ಈಗೆಲ್ಲ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಅವರ ಪರಂಪರೆಯಲ್ಲಿ ಬಂದವರೇ ಸನ್ಯಾಸಿಗಳಾಗಬೇಕು ಅಥವಾ ಏನೇನೋ ನಡೀತದೆ. ಈಗ ನಡೆಯುವುದು ನಾವು ಅದು ಹರಿ ಇಚ್ಛೆ ಏನು ನಡೀತಾ ಇದೆ. ಆದರೆ ಹಿಂದಿನ ಕಾಲಗಳಲ್ಲಿ ಸನ್ಯಾಸ ತೆಗೆದುಕೊಳ್ಬೇಕು ಅಂದ್ರೆ ಅದು ಅವರು ಏನಾಗಿರಬೇಕು? ಒಳ್ಳೆ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು, ಪರಮಾತ್ಮನಲ್ಲಿ ಭಕ್ತಿ ಉಳ್ಳವರಾಗಿ, ಒಳ್ಳೆ ಪಾಂಡಿತ್ಯ ಇರುವವರಾಗಿ ಶಾಸ್ತ್ರಗಳಲ್ಲಿ. ಅಂಥವರನ್ನೇ ಸನ್ಯಾಸಿಯಾಗಿ ಸನ್ಯಾಸ ಕೊಡ್ತಾ ಇದ್ರು ಅಂಥವರಿಗೆ. ಈ ರೀತಿಯಾಗಿ ವೇದಗಳಲ್ಲಿ ವೇದ ಏನು ಹೇಳ್ತಾ ಇದೆ ಅಂದ್ರೆ, ಯಾರಿಗೆ ವಿಷಯದಲ್ಲಿ ಆಸಕ್ತಿ ಇಲ್ಲ ಅವನು ಸನ್ಯಾಸಕ್ಕೆ ಯೋಗ್ಯ. ಯಾವ ವಾಕ್ಯ ಅದು? ಹಾಗೆ ಅಂದರೆ ವೇದಗಳಲ್ಲಿ
ಬಂದಿದೆ ಹಾಗೆಂದ್ರೆ ಯಾವ ವಾಕ್ಯ ಅದು? ನನ್ನ ಭಾವಪ್ರಕಾಶಿಕಾದಲ್ಲಿ ತೋರಿಸ್ತಾರೆ. ಯದ್ ಅಹರೇವ ವಿರಜೇತ್ ತದ್ ಅಹರೇವ ಪ್ರವ್ರಜೇ ಇತಿ ಶ್ರುತೌ ಶ್ರುತಃ. ಹಾಗೆ ಆ ವೇದವಾಕ್ಯದ ಅಭಿಪ್ರಾಯ ಹೀಗಿದೆ. ಅಹರೇವ ವಿರಜೇತ್, ಒಂದು ಹಗಲೊತ್ತಿನಲ್ಲಿ ನಿನಗೆ ವೈರಾಗ್ಯ ಬಂತೋ ಆ ಹಗಲೊತ್ತಿನಲ್ಲೇ ನೀನು ಸನ್ಯಾಸ ತೆಗೆದುಕೊಂಡ್ಬಿಡು ಅಂತಾರೆ. ತದ್ ಅಹರೇವ ಪ್ರವ್ರಜೇತ್. ಪ್ರವ್ರಜೇತ್ ಅಂದ್ರೆ ಸನ್ಯಾಸ ತೆಗೆದುಕೋ. ಈ ರೀತಿಯಾಗಿ ವೇದಗಳು ನಮಗೆ ತಿಳಿಸಿಕೊಡ್ತಾ ಇದೆ. ಅದನ್ನ ವಾಸುದೇವ ಹೇಳ್ತಾ ಇದ್ದಾರೆ. ಅದರಿಂದ ಅಪ್ಪ, ನನಗೆ ವಿಷಯದಲ್ಲಿ ಅಲಂಬುದ್ಧಿ ಬಂದಿದೆ. ಸುಮ್ಮನೆ ಮಕ್ಕಳು ಹೆಂಡತಿ ತಂದೆ ತಾಯಿಯರನ್ನು ನೋಡ್ಕೊಳ್ಳೋದು ಇತ್ಯಾದಿಗಳು ಹಾಗಂತ ಬಿಡ್ಲಿಕ್ಕಿಲ್ಲ. ನೀವು ಹೇಳಿದಂಗೆ ಅದು ಕೂಡ ಧರ್ಮನೇ. ಈಗ ಎರಡನ್ನೂ ರಿಕನ್ಸೈಲ್ ಮಾಡಬೇಕು. ವೇದಗಳು ಏನು ಹೇಳ್ತಾ ಇದೆ? ತಂದೆ ತಾಯಿಯರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಇದೆ. ಮತ್ತು ವಿರಕ್ತ ವೈರಾಗ್ಯ ಬಂದುಬಿಟ್ರೆ ಸನ್ಯಾಸ ತೆಗೆದುಕೊಳ್ಬಹುದು ಅಂತಾನೆ ಹೇಳ್ತಾ ಇದೆ. ಅದರಿಂದ ಆಚಾರ್ಯರು ಏನ್ ಮಾಡಿದರು? ವಾಸುದೇವ ಒಂದು ಉಪಾಯ ಹೇಳ್ತಾರೆ. ಅದರಿಂದ ನ ಸಂಗಹೀನ ಅಪಿ, ಯದ್ಯಪಿ ನನಗೆ ಯಾವ ವಿಷಯ ಪದಾರ್ಥದಲ್ಲೂ ಸಂಘ ಇಲ್ಲ, ಈಗಲೇ ಇಲ್ಲ. ಅದರಿಂದ ಆದರೂ ಕೂಡ ಅಹಂ ಸಂಗಹೀನ ಅಪಿ ವಾಂ ಶುಶ್ರೂಷಂ ಅಕಲ್ಪಯನ್ ಸನ್. ನಿಮಗೆ ಮುಂದೆ ಒಂದು ಮಗ ಹುಟ್ಲಿಕ್ಕಿದ್ದಾನೆ. ಯಾರಿಗೆ? ಮಧ್ಯಗೇಹ ಭಟ್ಟರಿಗೆ. ನಿಮಗೊಂದು ಮಗ ಹುಟ್ಟುತ್ತಾನೆ, ಅವನು ನಿಮಗೆ ಸೇವೆಯನ್ನು ಮಾಡ್ತಾನೆ. ನಿಮಗೆ ಏನು ತೊಂದರೆ? ಏನೋ ವಯಸ್ಸಾದ ಕಾಲದಲ್ಲಿ ನೋಡ್ಕೊಳ್ಳಿಕ್ಕೆ ಒಬ್ಬ ಮಗ ಬೇಕು. ನಾನೇ ಬೇಕು ಅಂತ ಏನಿಲ್ಲ. ಮುಂದೆ ಒಂದು ಮಗ ಹುಟ್ಟುತ್ತಾನೆ ನಿಮಗೆ. ಮಗ ಹುಟ್ಟುವ ತನಕ ನಾನು ಸನ್ಯಾಸವನ್ನು ತೆಗೆದುಕೊಳ್ಳಲ್ಲ ಹಾಗೆ ಅಂತ ಹೇಳಿ ನೋಡಿ. ಮುಂದೆ ಅದಕ್ಕೆ ಭವಿಷ್ಯ ಕಾಲ ಜ್ಞಾನಿಗಳು ಅಂದರೆ ಹಾಗೆ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲವನ್ನೂ ತಿಳಿದವರಾಗಿ ಇರ್ತಾರೆ. ಆಚಾರ್ಯರು ವಾಯುದೇವರ ಅವತಾರ ಕೇಳಬೇಕೆ? ಅವರು ಹೇಳ್ತಾರೆ, ಮುಂದೆ ನಿಮಗೆ ಒಂದು ಮಗ ಆಗ್ತಾನೆ, ಅವರು ಬರುವ ತನಕ ನಾನು ಸನ್ಯಾಸ ತೆಗೆದುಕೊಳ್ಳಲ್ಲ. ನ ಪರಿವ್ರಜಾಮಿ ನ ಸನ್ಯಾಸಂ ಗೃಹ್ಣಾಮಿ ಇತಿ ಅಬ್ರವೀತ್. ಈ ರೀತಿಯಾಗಿ ವಾಸುದೇವ ಹೇಳಿದರು. ನಿಮ್ಮ ಮಗ ಹುಟ್ಟಿದ ಮೇಲೆ ನಾನು ಸನ್ಯಾಸ, ಇನ್ನೊಂದು ಮಗ ಹುಟ್ಟಿದ ಮೇಲೆ ನಾನು ಸನ್ಯಾಸ ತೆಗೆದುಕೊಳ್ತೇನೆ, ಅಷ್ಟು ತನಕ ಸನ್ಯಾಸ ತೆಗೆದುಕೊಳ್ಳಲ್ಲ ಅಂತ ಹೇಳಿದರು ಅಂತ ಒಟ್ಟು ಅಭಿಪ್ರಾಯ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿ ವಾಮಹಂ ತು ಶುಶ್ರೂಷುಮಕಲ್ಪಯನ್ನಿತಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ. ಗುರುಗಳೇ, ಹಾ, ನಾನು ಅನಂತಕೃಷ್ಣ ಅವರು. ಅದು ನಾನು ಒಂದ್ಸರಿ ಹೇಳ್ಬೋದಾ ಗುರುಗಳೇ? ಪುಸ್ತಕ ಬಂದಿದೆ.